ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡಿ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತಿ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಅಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಶಂಕರ ರಮಣ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪನ್ನ ಪಂಬಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನು ಜಾತೆ ತೈಲಪ ವೈಷಣ ನಾಡಿದ ನಾಡೆ ಗಂಗನ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಅವರೊಡನೆ ಎಲ್ಲ ಅತಿಥಿಗಣ್ಯರು ದಯಮಾಡಿ ವೇದಿಕೆಗೆ ಬಂದು ಆ ಒಂದು ಪುಷ್ಪ ನಮನವನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಪಾಪು ಸೈಡ್ ಕರ್ಕಮ್ಮ, ಪಾಪು ಸೈಡ್ಗೆ ನಾಗರತ್ನ ಹಿಂದಕ್ಕೆ ನಿಂತ್ಕೋಬೇಕು. ಒಂದು ಸೈಡ್ ನಿಂತ್ಕೋಬೇಕು, ಎರಡು ಸೈಡ್ ನಿಂತ್ಕೊಂಡ್ಬಿಟ್ರೆ ಸಚಿನ್ ಸರ್ ಅಲ್ಲ ಮಾಡಿ 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 ಈಗ ಮಾಡಿ. ಒಂದು ಸೈಡ್ ನಿಂತ್ಕೊಳ್ಳಿ. ಬನ್ನಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ ಸರ್. ಬರಲ್ಲ ಕ್ಯಾಮ್ರಾ, ನೀವು ಆ ಕಡೆ ಬರಬೇಕು. ಹೋಗಿ ಸರ್, ನೀವೆಲ್ಲ ಬರ್ತೀರಿ, ಆ ಕಡೆ ಬರಬೇಕು. ಕ್ಯಾನ್ಸಲ್. ಅವ್ರು ಬರ್ತಾವ್ರೆ. ಕನ್ನಡ ಸಂಸ್ಕೃತಿ ಮೂಲಕ ಆಚರಿಸ್ತಕ್ಕಂಥ ಹಲವಾರು ಈ ನಾಡು ನುಡಿಗೆ ಸೇವಿಸಿದಂಥ ಮಹನೀಯರ ಜಯಂತಿಗಳನ್ನು ಆಚರಿಸುವಂತೆ ಎಂದಿನಂತೆ ನಾವು ಈ ವರ್ಷವೂ ಕೂಡ ಶ್ರೀ ಭಗೀರಥ ಜಯಂತಿಯನ್ನು ಆ ಎಲ್ಲ ಸಮುದಾಯದವರ ನೆರವಿನೊಂದಿಗೆ ಆಚರಿಸುತ್ತಾ ಬಂದಿದ್ದಾರೆ. ಪ್ರಸಕ್ತ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಕುಮಾರ್ ಸರ್ ಅವರನ್ನ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ಸಚಿವರ ಪುತ್ರರು ಹಾಗೆ ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನ ಅಧ್ಯಕ್ಷರು ಆಗಿರ್ತಕ್ಕಂಥ ಯುವ ನೇತಾರರು ಶ್ರೀಯುತ ಸಚಿನ್ ಸೆಲೂರಾಯ ಸ್ವಾಮಿ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಸಿದ್ದರಾಮ ಪಿ ಕಾಲೇಜು ಗ್ರಂಥಪಾಲಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸಿದ್ಧಾರ್ಥನಗರ, ಮೈಸೂರು. ಸರ್ ತಮ್ಮನ್ನು ಕೂಡ ಜಿಲ್ಲಾಡಳಿತ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡಿಬೇಕು ಅಂತಕ್ಕಂಥ ಒಂದು ಆಶಯದೊಂದಿಗೆ ಜಿಲ್ಲಾಡಳಿತದೊಟ್ಟಿಗೆ ಸಹಕಾರ ನೀಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ನಾಗರತ್ನಮ್ಮ ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೆ ಉಪಾರ ಸಮುದಾಯದ ಅಧ್ಯಕ್ಷರು ದಯಮಾಡಿ ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಹೇಳಿ ಕೋರ್ತಾ ಅವ್ರನ್ನು ಕೂಡ ನಾನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ.
ಹಾಗೆ ಎಂದಿನಂತೆ ನಮ್ಮ ಮಾಧ್ಯಮ ಮಿತ್ರರು ನಮ್ಮೊಟ್ಟಿಗಿದ್ದೀರಿ, ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯದ ಜನರು ನಮ್ಮೊಟ್ಟಿಗೆ ಬೆಂಬಲವಾಗಿ ನಿಂತಿದ್ದೀರಿ, ಮತ್ತೆ ಶ್ರೀ ಭಗೀರಥ ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಲಿಕ್ಕೆ ಆಗಮಿಸಿದಿರಿ. ತಮಗೆ ಕೂಡ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಗಾಯನ ಪ್ರಸ್ತುತಿಪಡಿಸಿದಂಥವರಿಗೆ ಹಾಗೆ ನಿರೂಪಕರಿಗೆ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಈಗ ಉದ್ಘಾಟನೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೆ ಸಚಿನ್ ಚಲುವರಾಯಸ್ವಾಮಿ ಅವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೋರ್ತೇನೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಜ್ಯೋತಿಯನ್ನ ಬೆಳಗಿಸಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಡಾಕ್ಟರ್ ಕುಮಾರ್ ಅವರು, ಜಿಲ್ಲಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ. ಪುಷ್ಪ ನಮನವನ್ನ ಸಲ್ಲಿಸಬೇಕು ಅಂದ್ರೆ ಎಲ್ಲ ಹೇಳ್ಕೊಳ್ತಾರೆ. ಸ್ವಲ್ಪ ಹಿಂದೆ ಓಕೆ. ಬೆಳಗಿನ ಶುಭೋದಯಗಳು. ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ನಮ್ಮ DCC ಬ್ಯಾಂಕ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸಚಿನ್ ಚಲುವರಾಯಸ್ವಾಮಿ ಅವರೇ, ಹಾಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿರುವಂಥ ಡಾಕ್ಟರ್ ಸಿದ್ದರಾಮ್ ಅವರೇ, ನಾಗರತ್ನಂ ಅವರೇ, ಮತ್ತು ಉಪಹಾರ ಸಂಘದ ಅಧ್ಯಕ್ಷರೇ ನಂದೀಶ್ ಅವರೇ, ಮತ್ತು ಎಲ್ಲ ಪ್ರೀತಿಯ ಸಹೃದಯ ಬಂಧುಗಳೇ, ನಾನು ಮತ್ತು ಸಚಿನ್ ಅವರಿಬ್ಬರು ಕೂಡ ಬೇರೆ ಕಾರ್ಯ ಇರೋದ್ರಿಂದ ಅನಿವಾರ್ಯವಾಗಿ ನನಗೂ ಕೂಡ ಒಂದು ಸಭೆ ಇದೆ. ರೈತರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಜಿಲ್ಲಾ ಪಂಚಾಯತ್ನಲ್ಲಿ. ಅದಕ್ಕೋಸ್ಕರ ಕಾರ್ಯಕ್ರಮವನ್ನು ನಾವು ಸರಿಯಾಗಿ 11 ಗಂಟೆಗೆ ಪ್ರಾರಂಭ ಮಾಡಿದೆ. ಮತ್ತು ನಮ್ಮ ಸಚಿನ್ ಅವರು ಕೂಡ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಸೊ ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಅನೇಕ ಸಾಧಕರು, ಮಹನೀಯರು ಈ ಒಂದು ಜಗತ್ತಿಗೆ, ಸಮಾಜಕ್ಕೆ, ಈ ಪ್ರಪಂಚಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ಬಿಟ್ಟು ಹೋಗಿದ್ದಾರೆ. ಅದರ ಸಾಲಿನಲ್ಲಿ ನಿಲ್ಲುವಂಥ ಮತ್ತೋರ್ವ ಸಾಧಕರು ಮತ್ತು ಮಹಾನ್ ಚೇತನ, ಜೊತೆಗೆ ಸಾಧನೆಗೆ ಒಂದು ವಿಶಿಷ್ಟವಾದಂಥ ಒಂದು ಉದಾಹರಣೆಯನ್ನು ಕೊಡೋದಾದರೆ ಒಂದು ಹಿಮಾಲಯ ಪರ್ವತದ ಎತ್ತರಕ್ಕೆ ನಿಲ್ಲುವಂಥ ವ್ಯಕ್ತಿತ್ವ, ಒಂದು ಮಹಾನ್ ಸಾಧಕರು, ಮಹಾನ್ ಚೇತನ ಅಂತ ಹೇಳಿದ್ರೆ ಅದು ಭಗೀರಥ ಮಹರ್ಷಿಗಳು. ಯಾಕೆ ಅಂತ ಹೇಳಿದ್ರೆ ಭಗೀರಥ ಮಹರ್ಷಿಗಳು ಯಾವುದೇ ಸ್ವಾರ್ಥವನ್ನು ಇಟ್ಕೊಳ್ಳೋದರೆ ಒಬ್ಬ ರಾಜನಾಗಿದ್ದರೂ ಸಹ ತನ್ನ ಎಲ್ಲ ಐಶ್ವರ್ಯಗಳನ್ನು, ಸುಖ ಸಂಪತ್ತನ್ನು ಬಿಟ್ಟು ಅವೆಲ್ಲವನ್ನೂ ಕೂಡ ತೊರೆದು ತ್ಯಾಗ ಮಾಡಿ ಜಗತ್ತಿನ ಒಳಿತಿಗಾಗಿ, ತಪಸ್ಸಿಗಾಗಿ ತೆರೆದಿರತಕ್ಕಂಥದ್ದನ್ನು ನಾವು ಇತಿಹಾಸವನ್ನು ನೋಡಿದರೆ ಗೊತ್ತಾಗುತ್ತೆ ಅವರಲ್ಲಿರುವಂಥ ನಿಸ್ವಾರ್ಥ ಮನೋಭಾವ ಅಂತೇಳಿ. ಎರಡನೇದಾಗಿ ಈ ಜಗತ್ತಿನ ಜನರ ಒಂದು ನೀರಿನ ದಾಹವನ್ನು ತಣಿಸುವಂಥ ನಿಟ್ಟಿನಲ್ಲಿ ತಮ್ಮನ್ನು ತಾವು ತ್ಯಾಗ ಮಾಡಿಕೊಂಡು ತಪಸ್ಸನ್ನು ಮಾಡಿ, ಘೋರ ತಪಸ್ಸನ್ನು ಮಾಡಿ ಗಂಗೆಯನ್ನು ಭೂಮಿಗೆ ತರುವ ಪ್ರಯತ್ನದಲ್ಲಿ ಸೋಲದೆ ಒಂದು ಸಾಧನೆಯನ್ನು ತೋರಿಸಿ ಈ ಜಗತ್ತಿಗೆ ಒಳಿತನ್ನು ಮಾಡಿರುವಂಥ ಮಹಾನ್ ಶಕ್ತಿ ಅಂತ ಹೇಳಿದ್ರೆ ಅವರು ಭಗೀರಥ ಮಹರ್ಷಿಗಳು. ನಾವೆಲ್ಲರೂ ಕೂಡ ಒಂದು ದಿನ ಅವರ ದಿನ ಪೂಜೆಯನ್ನು ಮಾಡಿದರೆ ಸಾಕಾಗೋದಿಲ್ಲ. ಒಂದೇ ಒಂದು ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಅಷ್ಟು ಎತ್ತರದ ವ್ಯಕ್ತಿಯಾಗಿದ್ದರೂ ಕೂಡ, ಒಬ್ಬ ರಾಜನಾಗಿದ್ದರೂ ಕೂಡ ತನ್ನ ರಾಜ ವೈಭವ ಭೋಗಗಳನ್ನೆಲ್ಲವನ್ನೂ ಬಿಟ್ಟು ಜನರ ಒಳಿತಿಗಾಗಿ, ಅದರಲ್ಲೂ ವಿಶೇಷವಾಗಿ ತಮ್ಮ ತಂದೆ ತಾತ ಕಂಡಂತ ಕನಸನ್ನ ನನಸು ಮಾಡಬೇಕು ಅನ್ನುವಂಥ ಛಲವನ್ನ ತೊಟ್ಟು, ಆ ಛಲವನ್ನ ಬಿಡದೆ ಛಲಗಾರನಾಗಿ ನಿಂತು ಘೋರ ತಪಸ್ಸನ್ನ ಮಾಡಿ ನೀರನ್ನು ಹರಿಸಿದಂತ ಒಂದು ಪುಣ್ಯಾತ್ಮ. ಹಾಗಾಗಿ ನಾವು ಅವರಲ್ಲಿರುವಂತ ಒಂದು ಒಳ್ಳೆಯ ಆದರ್ಶಗಳನ್ನ, ಚಿಂತನೆಗಳನ್ನ, ಒಂದು ಒಳ್ಳೆಯ ಮೌಲ್ಯಗಳನ್ನ ನಾವೆಲ್ಲರೂ ಕೂಡ ಅರ್ಥಕೊಳ್ಬೇಕಾಗುತ್ತೆ. ನಾವು ಹೇಳೋದು ಸುಲಭ, ಭಗೀರಥ ತಪಸ್ ಮಾಡಿ ಗಂಗೆಯನ್ನು ಭೂಮಿಗೆ ತಂದ್ರು ಅಂತ ಹೇಳಿ ಬಹಳ ಸುಲಭವಾಗಿ ಒಂದೇ ಲೈನಲ್ಲಿ ಹೇಳಬಹುದು. ಆದ್ರೆ ಇಂದಿನ ಒಂದು ಚಿಂತನೆ,
ಅದರ ಹಿಂದೆ ಇರುವಂತ ಪರಿಶ್ರಮ, ಅದರ ಹಿಂದೆ ಇರುವಂತ ಒಂದು ಸಾಧನೆ ನೋಡಿದಾಗ ಅನಿಸುತ್ತೆ ಇದು ನಿಜವಾದಂತ ಸಣ್ಣ ಸಾಧನೆ ಅಲ್ಲ ಅಂತೇಳಿ. ಅವರ ಮನೆಗೋಸ್ಕರ ನೀರನ್ನು ತಂದುಕೊಳ್ಳಿಲ್ಲ, ಕುಟುಂಬಕ್ಕೋಸ್ಕರ ನೀರನ್ನು ತರಲಿಲ್ಲ, ಒಂದು ಜಗತ್ತಿನ ಜನರ, ಒಂದು ಸಮಾಜದ ಜನರ ದಾಹವನ್ನು ತಣಿಸಲು ನೀರನ್ನ ಭೂಮಿಗೆ ತಂದ ಉದಾಹರಣೆ. ಇವತ್ತು ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ, ಆಧುನಿಕ ಪ್ರಪಂಚದಲ್ಲಿ ಅಂತ ಒಂದು ಪುಣ್ಯಾತ್ಮ ಗಂಗೆಯನ್ನೇ ಭೂಮಿಗೆ ತಪಸ್ಸಿನ ಮೂಲಕ ತಂದಂತ ಒಬ್ಬ ಪುಣ್ಯಾತ್ಮನ ಪೂಜೆ ಮಾಡಬೇಕು, ಪೂಜೆ ಮಾಡೋಣ, ಮಾಡಲೇಬೇಕು, ನಮ್ಮೆಲ್ಲರ ಕರ್ತವ್ಯ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಇವತ್ತು ನೀರನ್ನ ನಾವು ಅಪ್ಯಾಯಮಾನವಾಗಿ ಬಳಸ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಜಲಮಾಲಿನ್ಯ, ನೀರನ್ನ ಸಂರಕ್ಷಣೆ ಮಾಡುವಲ್ಲಿ ವಿಫಲರಾಗ್ತಾ ಇದ್ದೀವಿ. ಆಮೇಲೆ ಜಲಮಾಲಿನ್ಯ, ನೀರನ್ನ ಒಂದು ಕೊಳಚೆ ನೀರನ್ನ ಮಾಡುವಂಥದ್ದು, ನೀರಿಗೆ ಕೊಳಚೆಯನ್ನು ಹಾಕುವಂಥದ್ದು, ಮುಂದೊಂದು ದಿನ ನೀರಿಗೆ ದಾಹ ಉಂಟಾಗಿ ಅದರಿಂದಲೇ ಒಂದು ಘೋರ ದುರಂತಗಳು ಸಂಭವಿಸೋದು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಿರೋರು ಏನ್ ಮಾಡ್ಬೇಕಂದ್ರೆ ಆ ನೀರಿನ ಸಂರಕ್ಷಣೆ, ಜಲ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸರಿಯಾದಂತ ಕ್ರಮವನ್ನು ಕೈಗೊಂಡ್ರೆ ಭಗೀರಥ ಮಹರ್ಷಿಗಳಿಗೆ ಒಂದು ದೊಡ್ಡ, ನಾವು ಅವರಿಗೆ ಒಂದು ಗೌರವವನ್ನು ಕೊಟ್ಟಂಗಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಇತಿಹಾಸವನ್ನು ನೋಡಿದಂತ ಸಂದರ್ಭದಲ್ಲಿ ಅವರ ತಾತ, ಭಗೀರಥ ಮಹರ್ಷಿಗಳ ತಾತ ಗಂಗೆಯನ್ನ ಭೂಮಿಗೆ ತರಬೇಕು, ತಪಸ್ ಮಾಡಿ ಅಂತ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಆ ಪ್ರಯತ್ನ ವಿಫಲವಾಗಿ ನಂತರ ಅವರ ತಂದೆ, ಭಗೀರಥ ಅವರ ತಂದೆ ಈ ತರ ಒಂದು ಕನಸಿತ್ತು, ನಮ್ಮ ತಂದೆಗೆ ಅದು ಈಡೇರಲಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ತನ್ನ ತಾತನ ಕನಸು, ತಂದೆಯ ಕನಸನ್ನು ನಾನು ನನಸು ಮಾಡಬೇಕು ಅಂತ ಹೇಳಿ ಇಡೀ ರಾಜ್ಯವನ್ನು ತೊರೆದು ಹೋಗಿ ಘೋರ ತಪಸ್ಸನ್ನ ಮಾಡಿ ಭೂಮಿಗೆ ಒಂದು ಗಂಗೆಯನ್ನು ತಂದಂತ ಇತಿಹಾಸ ನಾವು ನೋಡಬಹುದು. ಇವತ್ತು ಆ ಕಠಿಣ ಪರಿಶ್ರಮಕ್ಕೆ ಒಂದು ನಿಜವಾದಂತ ಉದಾಹರಣೆ ಯಾರಿಗಾದ್ರೂ ಕೊಡ್ಬೇಕಂದ್ರೆ ಭಗೀರಥ ಮಹರ್ಷಿಗಳನ್ನ ಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಯಾವ್ದಾದ್ರು ಸಾಧನೆ ಮಾಡೋದಾದ್ರೆ ನಮ್ಮ ಮಕ್ಕಳೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಣ್ಣ ಪ್ರಯತ್ನದಲ್ಲೇ ದೊಡ್ಡ ಸಾಧನೆ ಆಗ್ಬೇಕು ಅಂತ ಅಪೇಕ್ಷೆಯನ್ನ ಪಡ್ತಾರೆ, ಪ್ರಯತ್ನನೇ ಪಟ್ಟಿರೋದಿಲ್ಲ. ಹಾಗಾಗಿ ಕಠಿಣ ಪ್ರಯತ್ನ ಪಟ್ಟರೆ ಮಾತ್ರ ಸಾಧನೆ ಸಾಧ್ಯ. ಡಿ ಸಿ ಸಾಹೇಬರಾಗಿರ್ಬೋದು, ಹಾಗೂ ನಾಗರತ್ನಮ್ಮ ಅವರಾಗಿರ್ಬೋದು, ಹಾಗೆ ಇನ್ನಿತರ ಗಣ್ಯರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಭಗೀರಥ ಜಯಂತಿ ಬಗ್ಗೆ ಡಿ ಸಿ ಸಾಹೇಬರೆಲ್ಲ ವಿವರಿಸಿದ್ದಾರೆ, ಹಾಗೆ ಅವರ ಸಾಧನೆ ಬಗ್ಗೆ ನಿಮ್ಮ ಹತ್ರ ಏನು ಹಂಚ್ಕೊಂಡಿದ್ದಾರೆ. ಇದು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿರಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಪ್ರಯತ್ನ, ನಾವೇನು ಗುರಿ ಇಟ್ಟಿರ್ತೀವಿ ಆ ಗುರಿ ಮುಟ್ಟೋವರೆಗೂ ನಮ್ಮ ಪ್ರಯತ್ನ ನಿಲ್ಲಿಸಬಾರ್ದು. ಆ ನಿಟ್ಟಿನಲ್ಲಿ ನಾವು ಹಾಗೂ ಮುಂದಿನ ಯುವಜನತೆಗಳು ಕೆಲಸ ಮಾಡಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು, ಎಲ್ಲರಿಗೂ ಒಳ್ಳೆಯದಾಗಲಿ. ಅಂಕಗಳನ್ನ ಪಡೆದಿದ್ದಾರೆ. ಹಾಗೆ ಚಂದನ ಶಿವಲಿಂಗಯ್ಯ ಕಾರಸವಾಡಿ 91 ಪಡೆದಿದ್ದಾರೆ. ಅರ್ಚನಾ ರಾಮಚಂದ್ರ ತುತ್ತ 90 ಅಂಕಗಳನ್ನ ಪಡೆದು ತೇರ್ಗಡೆಯನ್ನ ಹೊಂದಿದ್ದಾರೆ. ಮಕ್ಕಳು ಬಂದಿಲ್ಲ ಅಂದ್ರೆ ಅವರ ತಂದೆ ತಾಯಿಗಳು ಕೂಡ ಬಂದು ಈ ಒಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡಬಹುದು. ದುರ್ಗ ಪರಮೇಶ್ವರಿ ತುತ್ತ 88%, ಪಲ್ಲವಿ ಪುಟ್ಟಲಿಂಗಶೆಟ್ಟಿ 86 ಅಂಕಗಳನ್ನ ಗಳಿಸಿದ್ದಾರೆ. ಅನನ್ಯ ಕುಮಾರ್ ಉಪ್ಪಾರದೊಡ್ಡಿ 80 ಅಂಕಗಳನ್ನ ಗಳಿಸಿದ್ದಾರೆ. ಸಂಜನಾ ಚಂದ್ರಕುಮಾರ್ ಉಪ್ಪಾರದೊಡ್ಡಿ 83 ಅಂಕಗಳನ್ನ ಗಳಿಸಿದ್ದಾರೆ. ಅತ್ಯುನ್ನತವಾದಂತಹ ಅಂಕಗಳನ್ನ ಗಳಿಸಿ ದ್ವಿತೀಯ PUCಯಲ್ಲಿ ತೇರ್ಗಡೆಯಾದಂತಹ ನಮ್ಮ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಈ ಒಂದು ಭಗೀರಥ ಜಯಂತಿಯ ಶುಭ ದಿನದಂದು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಅವರನ್ನ ಆತ್ಮೀಯವಾಗಿ ಗೌರವಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ. ನನಗೆ ನಿಮ್ಮ ಚಪ್ಪಾಳೆ ಅಂತ ಮತ್ತೊಮ್ಮೆ ಕೇಳ್ತಿದ್ದು. ಈ ಪೇಪರ್ ಹಿಂದೆ ಇಡು. ಹಾಂ, ಪೇಪರ್ ಹಿಂದೆ ಇಡು. ಇದಿನ್ನೂ ಅಷ್ಟೇ. ಪಾಪು ಪೇಪರ್ ಹಿಂದೆ ಇಡು. ನೋಡಿ ಈ ಕಡೆ. ಮಂಡ್ಯ ಜಿಲ್ಲಾ ಆಡಳಿತದ ವತಿಯಿಂದ ಭಗೀರಥ ಮಹರ್ಷಿ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೇವೆ. ಪ್ರತಿ ವರ್ಷ ಒಂದು ಸರ್ಕಾರದ ಕಾರ್ಯಕ್ರಮವಾಗಿ ನಾವು ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಸಾಧನೆಗೆ, ಸಾಧಕ ವ್ಯಕ್ತಿತ್ವಕ್ಕೆ, ಒಂದು ಮೇರು ವ್ಯಕ್ತಿತ್ವದ ಜೊತೆಗೆ ಬಹುದೊಡ್ಡ ಉದಾಹರಣೆ ಅಂತ ಹೇಳಿದರೆ ಅದು ಭಗೀರಥ ಮಹರ್ಷಿ. ಜಗತ್ತಿನ ದಾಹವನ್ನು ತಣಿಸುವಂಥ ಉದ್ದೇಶದಿಂದ ಎಲ್ಲ ಒಂದು ಸುಖ ಸಂಪತ್ತನ್ನು, ರಾಜವೈಭೋಗವನ್ನು ತ್ಯಾಗ ಮಾಡಿ ಜನರ ದಾಹವನ್ನು ತಣಿಸುವಂಥ ದೃಷ್ಟಿಯಿಂದ ಘೋರ ತಪಸ್ಸನ್ನು ಮಾಡಿ ಭೂಮಿಗೆ ಗಂಗೆಯನ್ನು ತರುವ ಪ್ರಯತ್ನದಲ್ಲಿ ವಿಫಲರಾಗದೆ
ಕಠಿಣ ಪರಿಶ್ರಮದಿಂದ ಸಾಧನೆಯ ಮೂಲಕ ಭೂಮಿಗೆ ಗಂಗೆಯನ್ನು ತಂದಂಥ ದೊಡ್ಡ ಕೀರ್ತಿ ಅದು ಭಗೀರಥ ಮಹರ್ಷಿಗಳಿಗೆ ಸಲ್ಲಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಗೀರಥ ಮಹರ್ಷಿಗಳನ್ನು ಪೂಜಿಸಬೇಕು, ಗೌರವಿಸಬೇಕು, ಆರಾಧಿಸಬೇಕು ಮತ್ತು ಅವರ ಆದರ್ಶಗಳನ್ನು ಪಾಲಿಸಬೇಕು. ಕಾರಣ ಇಷ್ಟೇ, ಎಲ್ಲವೂ ಇದ್ದರೂ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಜಗತ್ತಿನ ಒಳಿತಿಗಾಗಿ ತಪಸ್ಸಿನ ಮೂಲಕ ಒಂದು ನೀರನ್ನು ತಂದಂಥ ಕೀರ್ತಿ ಅವರಿಗೆ ಸಲ್ಲೋದ್ರಿಂದ ನಾವು ಇವತ್ತು ಆಧುನಿಕ ಸಮಾಜದಲ್ಲಿ ಆ ನೀರನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಜೊತೆಗೆ ಬಹಳ ಮುಖ್ಯವಾಗಿ ಜಲಮಾಲಿನ್ಯವನ್ನು ತಡೆಗಟ್ಟಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಜಲಕ್ಷಾಮ ಎದುರಾಗದಂತೆ ನಾವೆಲ್ಲರೂ ಕೂಡ ಜಲ ಸಂರಕ್ಷಣೆ ಮಾಡುವ ಕಾರ್ಯದಲ್ಲಿ ತೊಡಗಿದರೆ ಅದು ಭಗೀರಥ ಮಹರ್ಷಿಗಳಿಗೆ ಒಂದು ದೊಡ್ಡ ಕೊಡೆ, ನಾವು ಪ್ರಣಾಮವನ್ನು ಸಲ್ಲಿಸಿದಂಗೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯೋಚನೆ ಮಾಡಿದಾಗ ಅವರ ಆದರ್ಶಗಳು, ಗುಣಗಳು, ತ್ಯಾಗಗಳು ಮತ್ತು ಅವರ ಸದ್ಗುಣಗಳನ್ನು ನಾವು ತಿಳಿಸ್ಕೊಳ್ಬೇಕಾಗ್ತದೆ. ಈ ಜಯಂತಿಯ ಹೆಸರಿನಲ್ಲಿ ಅವರ ಆದರ್ಶಗಳನ್ನು, ಅವರ ಸದ್ಗುಣಗಳನ್ನು, ಅವರ ತ್ಯಾಗಗಳನ್ನು ನಾವು ಪರಿಗಣಿಸಿಕೊಂಡು ಸಮಾಜದಲ್ಲಿ ಶಾಂತಿ, ನೆಮ್ಮದಿಯಿಂದ ಬದುಕುವುದರ ಜೊತೆಗೆ ಒಂದು ಸುಸ್ಥಿರ ಸಮಾಜವನ್ನು ನಾವು ಕಟ್ಟಬೇಕಾಗಿದೆ. ಬಂಧುಗಳೇ, ಈ ಭಗೀರಥ ಮಹರ್ಷಿಗಳು ಈಗಾಗಲೇ ಜಿಲ್ಲಾಧಿಕಾರಿ ಹೇಳಿದಂಗೆ ದೇವಲೋಕದಿಂದ ಗಂಗೆಯನ್ನು ಭೂಮಿಗೆ ತಂದಿದ್ದಾರೆ. ಅದಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಇತಿಹಾಸದ ಪುಟಗಳನ್ನು ನಾವು ನೋಡಿದಾಗ ಶ್ರೀ ಭಗೀರಥ ಮಹರ್ಷಿ ಯಾರು ಎಂದು ನೋಡಿದಾಗ ಅಯೋಧ್ಯವನ್ನು ಆಳಿದ ರಾಜ ಮಹಾರಾಜಗಳಲ್ಲಿ ಶ್ರೀರಾಮನ ಪೂರ್ವಜರಲ್ಲಿ ಸಾಗರ ಮಹಾಚಕ್ರವರ್ತಿ ಅವರಾಗಿ ಪ್ರಮುಖರಾಗಿ ಕಾಣ್ತಾರೆ. ಸಾಗರ ಮಹಾಚಕ್ರವರ್ತಿ ತುಂಬ ಅತ್ಯುತ್ತಮ ರಾಜರಾಗಿರ್ತಾರೆ, ಮಹಾರಾಜರಾಗಿರ್ತಾರೆ. ಅವರ ರಾಜ್ಯದಲ್ಲಿ ಸುಖ ಸಂಪತ್ತು ನೆಲೆಸಿರ್ತದೆ, ಸಮೃದ್ಧಿ ನೆಲೆಸಿರ್ತದೆ. ಎಲ್ಲ ವಜ್ರ ವೈಡೂರ್ಯಗಳು ಕೂಡ ಸಾಮ್ರಾಜ್ಯದಲ್ಲಿ ಇರ್ತದೆ. ಇಂಥ ಪ್ರಜೆಗಳು ಏನು ಸುಖದ ಸಂಪತ್ತಿನಲ್ಲಿ ತೇಲಾಡ್ತಾ ಇರ್ತಾರೆ. ಇಂಥ ಸಮೃದ್ಧವಾದ ರಾಜ್ಯದಲ್ಲಿ ಸಾಗರ ಮಹಾಚಕ್ರವರ್ತಿಗೆ ಒಂದು ಕೊರಗಿರ್ತದೆ, ಆ ಚಿಂತೆ ಇರುತ್ತೆ. ಆ ಚಿಂತೆ ಏನಪ್ಪ ಅಂತಂದರೆ, ಸುಮಾರು 16 ವರ್ಷಗಳ ಕಾಲ ಮದುವೆಯಾದ ನಂತರವೂ ಸಹ ಅವರಿಗೆ ಮಕ್ಕಳಿನ ಭಾಗ್ಯ ಇರುವುದಿಲ್ಲ. ಇದಕ್ಕಾಗಿ ಅವರಿಗೆ ಬಹಳ ಚಿಂತಾಕ್ರಾಂತರಾಗಿ ಸಾಗರ ಮಹಾಚಕ್ರರಿಗೆ ಇಬ್ಬರು ಹೆಂಡತಿಯರಿರ್ತಾರೆ. ಮೊದಲನೇ ಹೆಂಡತಿ ಕೇಸರಿ ಮತ್ತು ಎರಡನೇ ಹೆಂಡತಿ ಸುಮತಿ ಎಂಬ ಇಬ್ಬರು ಹೆಂಡತಿಯರಿರ್ತಾರೆ. ಇಬ್ಬರು ಹೆಂಡತಿಯರಿದ್ದರೂ ಸಹ ಮಕ್ಕಳಾಗದ ಭಾಗ್ಯ ಅವರನ್ನು ಸದಾ ಕೊರಗುತ್ತಾ ಚಿಂತೆಗೀಡು ಮಾಡ್ತದೆ. ಸುಮಾರು 16 ವರ್ಷಗಳ ನಂತರ ಅವರು ಮಕ್ಕಳನ್ನು ಪಡೆಯಲೇಬೇಕು ಎಂಬ ಸಂಕಲ್ಪದಿಂದ ಹಿಮಾಲಯದ ತಪ್ಪಲಿನಲ್ಲಿ ಹೋಗಿ ತಪಸ್ಸನ್ನು ಪ್ರಾರಂಭ ಮಾಡ್ತಾರೆ. ಬ್ರಹ್ಮದೇವನಲ್ಲಿ ಸುಮಾರು ಹಲವು ವರ್ಷಗಳ ಕಾಲ ಕಠಿಣವಾದ ತಪಸ್ಸನ್ನು ಅವರು ಮಾಡ್ತಾರೆ. ಈ ತಪಸ್ಸಿನಲ್ಲಿ ಮಾಡಬೇಕಾದ್ರೆ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಸಾಗರ ಮಹಾಚಕ್ರವರ್ತಿ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನಿನಗೆ ಏನು ಬರಬೇಕು ಕೇಳಿಕೊ ಅಂತ ಹೇಳ್ತಾರೆ. ಆಗ ಸಾಗರ ಮಹಾಚಕ್ರವರ್ತಿ, ಬ್ರಹ್ಮದೇವ, ನಿನಗೆ ಗೊತ್ತಿಲ್ಲದ್ದು ಏನಿದೆ, ನನಗೆ ಎಲ್ಲವೂ ಇದೆ, ಪ್ರಜೆಗಳು ತುಂಬ ಸುಖ ಸಂತೋಷದಿಂದ ಬದುಕ್ತಾ ಇದ್ದಾರೆ, ಸುಖ ಸಮೃದ್ಧಿ ನಮ್ಮ ರಾಜ್ಯದಲ್ಲಿ ನೆಲೆಸಿದೆ, ಆದರೆ ನನಗೆ ಮಕ್ಕಳ ಭಾಗ್ಯವಿಲ್ಲ ಅಂತ ಹೇಳ್ಬಿಟ್ಟು ಅವರು ನನಗೆ ಮಕ್ಕಳ ಭಾಗ್ಯವನ್ನು ಕರುಣಿಸು ಅಂತ ಬ್ರಹ್ಮನಲ್ಲಿ ಕೇಳಿಕೊಡ್ತಾರೆ. ಬ್ರಹ್ಮದೇವನು ತಥಾಸ್ತು ಸಾಗರ ಮಹಾಚಕ್ರವರ್ತಿ, ನನಗೆ ಮಕ್ಕಳ ಭಾಗ್ಯವನ್ನು ನಾನು ಕರುಣಿಸ್ತಾ ಇದ್ದೇನೆ. ಮೊದಲನೇ ಹೆಂಡತಿ ಕೇಶನಿಗೆ ಒಂದು ಸುರದ್ರೂಪ ಮತ್ತು ದೀರ್ಘಾಯುಸುಳ್ಳಂತಹ ಮಗನು ಜನಿಸ್ತಾನೆ. ಎರಡನೇ ಹೆಂಡತಿಗೆ 60,000 ಮಕ್ಕಳು, ವೀರರು ಪರಾಕ್ರಮಿಗಳು ಆದಂತಹ ಮಕ್ಕಳು ಜನಿಸ್ತಾರೆ ಅಂತ ಹೇಳ್ಬಿಟ್ಟು ಬ್ರಹ್ಮದೇವರು ಹೇಳ್ತಾರೆ. ಅದರಂತೆ ಮೊದಲನೇ ಹೆಂಡತಿ ಕೇಶನಿಗೆ ಒಂದು ಗಂಡು ಮಗು ಜನನ ಆಗ್ತದೆ. ಆ ಜನನ ಆದಂಥ ಮಗುವಿಗೆ ಅಸಮಂಜಸ ಅಂತ ಹೇಳ್ಬಿಟ್ಟು ಹೆಸರನ್ನು ಇಡಲಾಗ್ತದೆ. ಎರಡನೇ ಹೆಂಡತಿಗೆ 60,000 ಮಕ್ಕಳು ಹುಡ್ತಾರೆ. ಅವರು ವೀರರು ಪರಾಕ್ರಮಿಗಳಾಗಿ ಬೆಳೀತಾ ಹೋಗ್ತಾರೆ. ಈ ಮಧ್ಯೆ ಸಾಗರ ಮಹಾಚಕ್ರವರ್ತಿಯ ಮೊದಲನೇ ಹೆಂಡತಿಯ ಮಗ ಅಸಮಂಜಸ ನಿಜವಾಗಿ ಅವನು ಸಮಾಜಕ್ಕೆ ಕ್ರೂರರಾಗಿ ಕಂಟಕನಾಗಿ ಬೆಳೀತಾ ಹೋಗ್ತಾನೆ. ಇದು ಅವರಿಗೆ ಚಿಂತೆಗೀಡಾಗ್ತದೆ. ಸಮಾಜದಲ್ಲಿರುವಂಥ ಜನಗಳನ್ನು ಹಿಂಸಿಸುವುದು, ಕ್ರೂರವಾಗಿ ನಡೆದುಕೊಳ್ಳುವುದು, ಈ ರೀತಿ ಮಾಡ್ತಾ ಇರ್ತಾರೆ. ಇದರಿಂದ ಮತ್ತೆ ಹಲವು ಮಕ್ಕಳುಗಳನ್ನು, ಚಿಕ್ಕ ಚಿಕ್ಕ ಮಕ್ಕಳುಗಳನ್ನು ಸಾಯುವ ನದಿಗೆ ದೂಡಿ ಅವರು ಸಾಯುವುದನ್ನು ನೋಡಿ ಹೇಗೆ ಆಗುತ್ತಾ ಅನ್ನುತ್ತಾ ಇರ್ತಾರೆ ಯಾರು ಅಸಮಂಜಸ ಪುತ್ರ. ಇದರಿಂದ ತುಂಬಾ ಚಿಂತಾಕ್ರಾಂತರಾದ ಸಾಗರ ಮಹಾಚಕ್ರವರ್ತಿಯು ಪುತ್ರನ ವ್ಯಾಮೋಹವನ್ನು ಅವರು ಲೆಕ್ಕಿಸದೆ ಮೊದಲನೇ ಮಗನನ್ನ ಅವರು ರಾಜ್ಯದಿಂದ ಗಡೀಪಾರು ಮಾಡ್ತಾರೆ. ನಂತರ ಸಾಗರ ಮಹಾಚಕ್ರವರ್ತಿಗೆ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಆಗ್ತದೆ. 100 ಅಶ್ವಮೇಧ ಯಾಗವನ್ನು ರಾಜ್ಯಕ್ಕಾಗಿ ಮತ್ತೆ ಸಾಮ್ರಾಜ್ಯದ ವಿಸ್ತರಣೆಗಾಗಿ 100 ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡ್ತಾರೆ.
ಈ 100 ಅಶ್ವಮೇಧ ಯಾಗದಲ್ಲಿ 99 ಅಶ್ವಮೇಧ ಯಾಗವನ್ನು ತುಂಬ ಯಶಸ್ವಿಯಾಗಿ ಪೂರ್ಣಗೊಳಿಸಿರ್ತಾರೆ ಸಗರಮ ಚಕ್ರವರ್ತಿ. ಆದರೆ 100ನೇ ಅಶ್ವಮೇಧ ಯಾಗವನ್ನು ಮಾಡುವ ಸಂದರ್ಭದಲ್ಲಿ ಇಂದ್ರನು ಪ್ರತ್ಯಕ್ಷನಾಗಿ ಈ ಸಗರಮ ಚಕ್ರವರ್ತಿ ಅಶ್ವಮೇಧ ಯಾಗವನ್ನು ತಡೆಗಟ್ಟಬೇಕು, ಇದನ್ನು ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಅಶ್ವಮೇಧ ಯಾಗದ ಕುದುರೆಯನ್ನು ಕದ್ದು ಅವರು ಬಚ್ಚಿಡ್ತಾರೆ. ಇಂದ್ರನಿಗೆ ಸಗರಮ ಚಕ್ರವರ್ತಿಗೆ ಅಶ್ವಮೇಧ ಯಾಗದ ಕುದುರೆ ಕಾಣೆಯಾಗಿದ್ದು ಚಿಂತಾಕ್ರಾಂತರಾಗ್ತಾರೆ. ತನ್ನ 2ನೇ ಪತ್ನಿಯ ಮಕ್ಕಳಾದಂತಹ ವೀರರು ಶೂರರು ಆದಂತಹ 60,000 ಮಕ್ಕಳನ್ನು ಕರೆದು, ಮಕ್ಕಳ ನೀವು ವೀರರಿದ್ದೀರಿ, ಶೂರರಿದ್ದೀರಿ, ಪರಾಕ್ರಮಿಗಳಿದ್ದೀರಿ. ನನ್ನ 99 ಅಶ್ವಮೇಧ ಯಾಗವು ತುಂಬ ಸರಾಗವಾಗಿ ನಡೆದಿದೆ. ಆದರೆ 100ನೇ ಅಶ್ವಮೇಧ ಯಾಗವನ್ನು ನಡೆಸುವ ಸಂದರ್ಭದಲ್ಲಿ ನನ್ನ ಕುದುರೆ ಕಾಣೆಯಾಗಿದೆ. ನೀವು ಹೇಗಾದರೂ ಮಾಡಿ ಈ ಅಶ್ವಮೇಧ ಯಾಗದ ಕುದುರೆಯನ್ನು ನೀವು ಹುಡುಕಿಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಆಜ್ಞೆಯನ್ನು ಮಾಡ್ತಾರೆ. ಈ 60,000 ಮಕ್ಕಳು ತಂದೆಯ ಆಜ್ಞೆಯಂತೆ ಅಶ್ವಮೇಧ ಯಾಗದ ಕುದುರೆಯನ್ನು ಹುಡುಕುತ್ತಾ ಹೊರಡ್ತಾರೆ. ಭೂಮಂಡಲದಲ್ಲಿ ಎಲ್ಲಿ ಹುಡುಕಿದರೂ ಸಹ ಈ ಕುದುರೆ ಅಶ್ವಮೇಧ ಯಾಗದ ಕುದುರೆ ಸಿಕ್ಕುವುದಿಲ್ಲ. ಕೊನೆಗೆ ಇವರು ಪಾತಾಳವನ್ನು ಸೀಳಿ ಸಗರಮ ಚಕ್ರವರ್ತಿಯ 60,000 ಮಕ್ಕಳು ಪಾತಾಳಕ್ಕೆ ಹೋಗುತ್ತಾರೆ. ಹೋಗುವ ದಾರಿ ಮಧ್ಯೆ ರಾಕ್ಷಸರು, ದೈತ್ಯರು ಯಾರು ಸಿಕ್ಕಿರೋ ಅವರಿಗೆಲ್ಲರೂ ಹಿಂಸಿಸಿ, ನೀವು ನಮ್ಮ ಕುದುರೆಯನ್ನು ಕದ್ದಿದ್ದೀರಾ, ನಮಗೆ ಕುದುರೆಯನ್ನು ಕೊಡಿ ಅಂತ ಕೇಳುತ್ತಾ ಹೋಗ್ತಾರೆ. ಕೊನೆಗೆ ಹೋಗುವ ದಾರಿಯ ಮಧ್ಯದಲ್ಲಿ ಕಪಿಲ ಮಹರ್ಷಿಯ ಒಂದು ಆಶ್ರಮ ಸಿಗುತ್ತೆ. ಆ ಕಪಿಲ ಮಹರ್ಷಿಗಳು ಧ್ಯಾನಮುಕ್ತರಾಗಿರ್ತಾರೆ. ಧ್ಯಾನಮುಕ್ತರಾಗಿದ್ದ ಸಂದರ್ಭದಲ್ಲಿ ಅವರ ಹಿಂಭಾಗದಲ್ಲಿ ಅಶ್ವಮೇಧ ಯಾಗದ ಕುದುರೆ ನಿಂತಿರುವುದನ್ನು ಸಗರಮ ಚಕ್ರವರ್ತಿಯ ಮಕ್ಕಳು ಕಾಣ್ತಾರೆ. ಇವರು ಕೋಪಗೊಂಡು ನಮ್ಮ ಕುದುರೆಯನ್ನು ಯಾಕೆ ಕದ್ದೆ ಅಂತ ಹೇಳ್ಬಿಟ್ಟು ಕಪಿಲ ಮುನಿಯನ್ನ ಬೈಯುವಲ್ಲಿ ಶುರು ಮಾಡ್ತಾರೆ, ನಿಂದನೆಯನ್ನ ಮಾಡಲು ಶುರು ಮಾಡ್ತಾರೆ. ಅವರ ಅವರ ಧ್ಯಾನದಲ್ಲಿ ಮುಕ್ತರಾಗಿರೋ ಧ್ಯಾನಕ್ಕೆ ಭಂಗ ಉಂಟಾಗ್ತದೆ. ಆಗ ಕಪಿಲ ಮುನಿಯು ತುಂಬಾ ಕೋಪಗೊಂಡು ರೌದ್ರಾವತವನ್ನು ತಾಳಿ ತಮ್ಮ 2 ಕಣ್ಣುಗಳನ್ನು ಬಿಟ್ಟಾಗ ಈ 60,000 ಮಕ್ಕಳು ಏನಿದ್ರು ಸಗರ ಚಕ್ರವರ್ತಿ
ಎಲ್ಲರಿಗೂ ಭಗೀರಥ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಸೋದರ ಸಹೋದರಿಯರೇ, ಬಹಳ ನಮ್ಮ ಜೀವನದಲ್ಲಿ ಸಂಕಲ್ಪಗಳು ಮಾಡ್ಕೊಂಡ್ರೆ ಜೀವನದಲ್ಲಿ ಬರ್ತಕ್ಕಂಥ ಯಾವುದೇ ಸವಾಲುಗಳನ್ನ ಎದುರಿಸಬೇಕು ಅಂತಂದ್ರೆ ನಾವು ಒಮ್ಮೆ ಭಗೀರಥರ ಜೀವನವನ್ನ ನೆನಪಿಸ್ಕೋಬೇಕು. ಅವತ್ತು ಒಂದು ಸಂಕಲ್ಪ ಮಾಡಿಕೊಂಡು ಇವತ್ತು ನಮಗೆ ಧರೆಗೆ ಗಂಗೆಯನ್ನು ತಂದುಕೊಟ್ಟಂಥದ್ದು ಕೇವಲ ಹಠ ಅಲ್ಲ, ಅದು ಒಂದು ಲೋಕ ಕಲ್ಯಾಣದ ಉದ್ದೇಶ ಭಗೀರಥವ್ರದ್ದಾಗಿತ್ತು. ನಾವೆಲ್ಲರೂ ಕೂಡ ಜೀವನದಲ್ಲಿ ಸಂಕಲ್ಪಗಳನ್ನ ಮಾಡ್ಕೊಂತೀವಿ, ಆದರೆ ಆ ಜೀವನದ ಹಾದಿಯಲ್ಲಿ ಅನೇಕ ಒಳ್ಳೆಯದು ಕೆಟ್ಟದ್ದು ತೊಡಕುಗಳು ಎಲ್ಲವೂ ಬರ್ತವೆ. ಆ ಬರುವಂತ ಸಮಯದಲ್ಲಿ ಅವನ್ನ ಎದುರಿಸಿ ನಮ್ಮ ಗುರಿಯನ್ನ ಮುಟ್ಟೋದಿದೆಯಲ್ಲ, ಅದು ನಿಜವಾಗ್ಲೂ ನಾವು ಭಗೀರಥರ ಜಯಂತಿ ಮಾಡೋದಕ್ಕೂ ನಾವು ಸಾರ್ಥಕ ಆಗುತ್ತೆ ಅಂತೇಳಿ ಈ ಸಭೆಯಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ನಾವೇನೇ ಇತಿಹಾಸ ಪುರುಷರ ಜಯಂತಿಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇವತ್ತು ಗಂಗೆ ಅಂತಕ್ಕಂಥದ್ದು ಬಹಳ ಪವಿತ್ರವಾದದ್ದು. ಅದು ಕೆಲವರಿಗೆ ಅದು ಆ ಗಂಗೆ ಇರ್ತಕ್ಕಂಥ ನದಿಗಳು ಆ ನದಿಯಾಗಿ ಕಾಣಿಸುತ್ತೆ, ಆದ್ರೆ ನಮ್ಮ ಭಾರತ ಸಂಸ್ಕೃತಿಯ ಜೀವನಾಡಿ ಇವತ್ತು ಆ ಗಂಗೆ, ಅದನ್ನ ನಾವು ಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ಕೆಲವೊಂದು ಗಣ್ಯರುಗಳು ಮಾತನಾಡುವಾಗ ಕೆಲವು ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದೇ ರೀತಿ ನಮ್ಮ ಜಯಪ್ರಕಾಶ್ ಗೌಡರು ನಮ್ಮ ಮಂಡ್ಯದ ಸಾಂಸ್ಕೃತಿಕ ರಾಯಭಾರಿನೇ ಅಂತ ಹೇಳ್ತೀವಿ ನಾವು. ಅವರೆಲ್ಲ ಸಾರ್ಥಿಗಳು. ಯಾಕೆಂದ್ರೆ ನಾವು ಕನ್ನಡದ ಕೆಲಸದಲ್ಲಿ ಇತಿಹಾಸ ಪುರುಷರ ಜಯಂತಿಗಳಲ್ಲೂ ಕೂಡ ಅನೇಕ ವಿಚಾರಗಳನ್ನು ತಿಳಿಸಿ ಅವರ ವಿಚಾರಗಳನ್ನು ನಮ್ಮ ಮನದಟ್ಟು ಮಾಡ್ಕೊಂಡು ಅವರ ಆದರ್ಶಗಳನ್ನು ನಾವು ಈ ಜೀವನದಲ್ಲಿ ಉಪಯೋಗಿಸ್ಕೊಳ್ತೀವಲ್ಲ, ಅದು ನಿಜವಾದ ನಮ್ಮ ಜೀವನ. ಹಾಗಾಗಿ ನಮ್ಮ ಏನು ಗಂಗೆ ಅಂದ್ರೆ ನಾವು ಯಾವುದಕ್ಕೆ ಬೇಕಾಗಿಲ್ಲ ಗಂಗೆ. ಇವತ್ತು ಏನೋ ಅಲ್ಲಿ 60,000 ಮಕ್ಕಳು ಕೃಷಿಯ ಶಾಪದಿಂದ ಭಸ್ಮವಾದಾಗ ಅವತ್ತು ಸಂಕಲ್ಪ ಮಾಡಿದ್ದು ಭಗೀರಥ. ಸಗರ ಚಕ್ರವರ್ತಿಯ ಪುತ್ರರು ಈ ರೀತಿ ಅಲಿತಿದ್ದಾರೆ ಅಂತೇಳಿ ಮಾಡಿದ್ರು. ಆದ್ರೆ ನಾನು ಎಲ್ಲರಲ್ಲೂ ಒಂದು ವಿಚಾರವನ್ನು ಹೇಳ್ತೇನೆ, ಏನೋ ಒಂದು ಸಂಕಲ್ಪ ಮಾಡ್ತಾರೆ, ಆದ್ರೆ ಯಾವುದಕ್ಕೂ ಇವತ್ತು ನಾವು ನೋಡ್ತೀವಿ ಯಾವುದೇ ಆದಿ ಬೀದಿ ಎಲ್ಲ ಕೂಡ ಪ್ಲಾಸ್ಟಿಕ್ ನ ಎಸಿತಾರೆ, ಆದ್ರೆ ಸರ್ಕಾರ ಅದನ್ನ ಏನು ನಿಷೇಧ ಮಾಡಿಬಿಟ್ಟಿದೆ ಅಂತ ಹೇಳ್ತಾರೆ. ಅಷ್ಟು ಬೇಡ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ ಮೊಬೈಲ್ ನ ಬಳಸಬಾರದು ಅಂತ ಹೇಳ್ತಾರೆ, ಆದ್ರೆ ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲೂ ಸ್ಕ್ಯಾನರ್ ಇಟ್ಟಿರ್ತಾರೆ. ಎಷ್ಟು ನೋಡಿ, ನಾವು ಅದನ್ನೇ ಹೇಳೋದು, ನಾವು ಸಿದ್ಧಾಂತಗಳನ್ನ ಆದರ್ಶಗಳನ್ನ ಹೇಗೆ ನಾವು ಪಾಲಿಸ್ತಾ ಇದೀವಿ. 3 ಬೆರಳು ನನ್ನ ತೋರಿಸ್ತಾ ಇರ್ತದೆ, 1 ಬೆರಳು ನಿಮ್ಮನ್ನ ತೋರಿಸ್ತಾ ಇರುತ್ತೆ. 3 ಬೆರಳೇ ನನ್ನ ತೋರಿಸ್ತಾ ಇರ್ಬೇಕಾದ್ರೆ ನಾನು 1 ಬೆರಳು ನಿಮ್ಗೆ ತೋರಿಸಿದ್ರೆ ಅದು ಸರಿ ಇರಲ್ಲ. ಅದಕ್ಕೆ ಮೊದಲು ನಾನು ಸರಿ ಇರಬೇಕು. ಮೊದಲು ನಾವು ಒಳ್ಳೆಯ ಜಾಗೃತವಂತರಾಗಬೇಕು. ಒಂದು ಒಳ್ಳೆ ಮಕ್ಕಳಿಗೆ ಶಿಕ್ಷಣವನ್ನ, ಅವರ ಜ್ಞಾನವನ್ನ ವೃದ್ಧಿಸುವಂತವರಾಗಬೇಕು. ಅವ್ರನ್ನ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ತಲುಪಿಸುವಂತದ್ದಾಗಬೇಕು. ಇವರೆಲ್ಲ ಯಾರು, ಇತಿಹಾಸ ಪುರುಷರು ಯಾರು, ಅವ್ರು ಮಾಡಿದಂತಹ ಆ ಕೆಲಸಗಳೇನು, ಅವೆಲ್ಲವನ್ನು ನೆನಪಿಸುವಂತಹ ಕೆಲಸಗಳನ್ನ ನಾವು ಈ ಜಗತ್ತಿಗೆ ತೋರಿಸೋದೇ ನಮ್ಮಂತವರ ಕೆಲಸ ಮತ್ತೆ ನಿಮ್ಮಂತವರ ಕೆಲಸ. ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ತುದಿಗೆಡಬೇಡಿ. ಒಂದು ಭಗೀರಥ ಅವರನ್ನು ನೆನೆಸ್ಕೊಂಡು ನಿಮ್ಮ ಜೀವನವನ್ನು ನಡೆಸಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು ಮತ್ತೆ ನೀವು ಇರ್ತಕ್ಕಂಥವ್ರು ಎಲ್ಲರಿಗೂ ನಾನು ವಂದಿಸ್ತೇನೆ. ಅತಿ ಹೆಚ್ಚಾಗಿ ನಾನು ನನ್ನ ಏನು ಒಡನಾಡಿ ಇರ್ಬೋದು, ನಾಗರತ್ನ ಹರ್ಷ ಅವರು ಎಲ್ಲ ನಮ್ಮ ಒಂದು ಜೀವನದಲ್ಲಿ ಒಬ್ಬ ಮಹಿಳೆ ಹೇಗೆ ಬದುಕಬೇಕು ಅನ್ನೋದಕ್ಕೆ ಅವರೇ ಈ ಸ್ಫೂರ್ತಿ ಸಾಕ್ಷಿ ಈ ಜೀವನದಲ್ಲಿ. ಯಾಕಂದ್ರೆ ಅವರು ಆ ರೀತಿಯಾದಂತ ಕೆಲಸವನ್ನ ಮಾಡ್ತಾರೆ. ನನ್ನ ಇಂಥ ಮಹಿಳೆ ಒಬ್ರು ನಿಮ್ಮ ಉಪ್ಪಾರ ಜನಾಂಗದ ಇಲ್ಲಿ ಇರೋದು ನನಗೊಂಥರ ಹೆಮ್ಮೆ. ಯಾಕೆಂದ್ರೆ ಅವರು ಕೃಷಿಲಿದ್ದಾರೆ, ಉಪ್ಪು ತಯಾರು ಮಾಡೋದ್ರಲ್ಲಿದ್ದಾರೆ, ಮನೆ ಕಟ್ಟೋದ್ರಲ್ಲಿದ್ದಾರೆ, ಏನು ಬೇರೆ ಬೇರೆ ವಿವಿಧ ಬಗೆಯ ಅವರ ಕಸುಬುಗಳನ್ನ ಮಾಡೋದ್ರಲ್ಲಿ ಎಲ್ಲಾದ್ರಲ್ಲೂ ಇದ್ದಾರೆ. ಅವ್ರನ್ನೆಲ್ಲ ಇದ್ದಾರೆ ಅಂತ ತೋರಿಸ್ಕೊಟ್ಟವರು ಇಲ್ಲಿ ನಮ್ಮ ನಾಗರತ್ನವರು ಅಂತ ಹೇಳ್ತಾ ಅವ್ರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಸಂದೇಶ್. ಎರಡೇ ಮಾತು. ಎಲ್ರಿಗೂ ನಮಸ್ಕಾರ. ಅಷ್ಟೊತ್ತಿಂದ ಮಾತಾಡಿದವರೆಲ್ಲ ಕಾಲ್ ಗಂಟೆ ಅರ್ಧ ಗಂಟೆ ಮಾತಾಡಿದ್ರು. ನನಗೆ ಮಾತ್ರ 2 ಮಾತು ಅಂತ ಹೇಳಿದ್ರೆ 2 ಮಾತಲ್ಲಿ ಮುಗಿಸ್ತೇನೆ ಸರ್. 2 ನಿಮಿಷ ಮುಗಿಸ್ಬಿಡೋಣ, ಕೂತ್ಕೊಳ್ಳಿ. ಆತ್ಮೀಯ ಎಲ್ಲ ಬಂಧುಗಳೇ, ಮೊದಲಿಗೆ ಭೂಮಿಗೆ ನೀರನ್ನು ತಂದ ಮಹನೀಯ ಭಗೀರಥನ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋಡ್ತಾ
ತಾವೆಲ್ಲರೂ ಇನ್ನೂ ಎಚ್ಚರವಾಗಿದ್ದೀರಿ. ಈ ಸಮಾಜದಲ್ಲಿ ನಾವೆಲ್ಲ ಜಾಗೃತರಾಗಿದ್ದೀವಿ ಅನ್ನೋದನ್ನ ತೋರಿಸ್ಬೇಕು ಅಂತಂದ್ರೆ ಒಂದು ದೊಡ್ಡ ಜೈಕಾರವನ್ನ ಹಾಕ್ಬೇಕು. ಭಗೀರಥ ಮಹರ್ಷಿಗೆ, ಭಗೀರಥ ಮಹರ್ಷಿಗೆ, ಇನ್ನು ಜೋರಕ್ಕೆ ಹೋಗ್ಬೇಕು, ಭಗೀರಥ ಮಹರ್ಷಿಗೆ. ಬೇರೆ ಹಿಂದುಳಿದ ವರ್ಗದಲ್ಲಿ ಅನೇಕ ಜನ ವಿಧಾನಸಭೆಯನ್ನ ಪ್ರವೇಶ ಮಾಡೋಕ್ಕಾಗಿಲ್ಲ. ಆದ್ರೆ ಕಳೆದ 16 ವರ್ಷಗಳಿಂದ ಹಿಂದುಳಿದ ವರ್ಗದಲ್ಲಿ ಚುನಾವಣೆ ಮೂಲಕ ಗೆದ್ದು ಹೋಗ್ತಕ್ಕಂಥ ಶಕ್ತಿ ಉಪ್ಪಾರ ಸಮುದಾಯಕ್ಕಿದೆ. ಅಂತ ಸಮುದಾಯದ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಪ್ರವರ್ಗ 1A 2A ನಲ್ಲಿ 200 ಜಾತಿಗಳಿದಾವೆ. 1A ನಲ್ಲಿ 98 ಜಾತಿ ಇದೆ. ಆ 98 ಜಾತಿನಲ್ಲಿ ವಿಧಾನಸೌಧಕ್ಕೆ ಗೆದ್ದು ಹೋಗೋ ಶಕ್ತಿ ಇರ್ತಕ್ಕಂಥ ಒಂದು ಸಮುದಾಯ ಅಂದ್ರೆ ಅದು ಉಪ್ಪಾರ ಸಮುದಾಯ. ನನ್ನ ಪ್ರಕಾರ ನೀವೆಲ್ಲರೂ ಹಿಂದುಳಿದ ವರ್ಗದಲ್ಲಿ ಮುಂದುವರೆದವರು ಅಂತ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಕಾರ್ಯಕ್ರಮ 11 ಗಂಟೆಗಿದ್ರೆ ಎಲ್ಲ 11:15 ಬರ್ತೀವಿ. ನೀವು ಕಾರ್ಯಕ್ರಮ 11 ಗಂಟೆಗಿದ್ರೆ 10:30ಗೆ ಬಂದಿದ್ದೀರಿ ಅಂದ್ರೆ ನೀವೆಲ್ಲರೂ ಪ್ರಜ್ಞಾವಂತರಾಗಿದ್ದೀರಿ. DC ಅವರು ಬರ್ತಾರೆ ಅಂತ ನಿಮ್ಗೆ ಕನಸು ಬಿದ್ದಿರ್ಲಿಲ್ಲ 10:30ಗೆ. ಆದ್ರೂ ಕೂಡ ನೀವೆಲ್ಲರೂ 10:30ಗೆ ಬರ್ತೀರಿ ಅಂತಂದ್ರೆ ನೀವೆಲ್ಲರೂ ಜಾಗೃತರಾಗಿದ್ದೀರಿ ಎನ್ನುವಂತ ಅರ್ಥ. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಈ ನಾಡಿನ ಸಾಂಸ್ಕೃತಿಕ ಪ್ರಜ್ಞೆ ಜಯಪ್ರಕಾಶ್ ಗೌಡ್ರೆ ಮತ್ತು ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ, ಇವತ್ತು ಭಗೀರಥ ಮಹರ್ಷಿ ಎನ್ನುವಂಥದ್ದು ಒಂದು ಸಾಧನೆಯ ಸಂಕೇತ. ಯಾವುದು ಅಸಾಧ್ಯವೋ ಅದನ್ನ ಸಾಧಿಸುವಂತ ಶಕ್ತಿ ಯಾರಿಗಾರು ಇದ್ರೆ ಅದು ಭಗೀರಥನಿಗೆ. ಅಂತ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ನೀವುಗಳು ಕೂಡ ಸಾಧಿಸುವಂತ ಛಲವನ್ನ ಹಠವನ್ನ ಹೊಂದಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಬಹಳ ಪ್ರಮುಖವಾದ ವಿಚಾರ ಏನು ಅಂತಂದ್ರೆ, ಹಿಂದುಳಿದ ವರ್ಗದವರು ಅಂದ್ರೆ ನಾವು ಹಿಂದುಳಿದಿದ್ದೀವಿ, ಯಾವುದರಲ್ಲೂ ಮುಂದುವರಿಯೋಕ್ಕಾಗಲ್ಲ ಅನ್ನೋ ಭಾವನೆಯನ್ನ ಬಿಡ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ಒಂದೇ ಓಟ್ ಕೊಟ್ಟಿದ್ದಾರೆ. ಬ್ರಾಹ್ಮಣರಿಗೂ ಒಂದೇ ಓಟು, ಲಿಂಗಾಯತರಿಗೂ ಒಂದೇ ಓಟು, ಒಕ್ಕಲಿಗರಿಗೂ ಒಂದೇ ಓಟು, ಉಪ್ಪಾರರಿಗೂ ಒಂದೇ ಓಟು. ಎಲ್ರಿಗೂ ಒಂದು ಓಟ್ ಕೊಟ್ಟ ಮೇಲೆ ನಾವು ಯಾಕೆ ಹಿಂದುಳಿದಿದ್ದೀವಿ ಅನ್ಕೋಬೇಕು? ಹಾಗಾಗಿ ನಾವು ಎಲ್ರಿಗೂ ಸಮಾನರು ಅನ್ನುವಂಥ ಭಾವನೆಯನ್ನ ನೀವೆಲ್ಲರೂ ಹೊಂದಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ, ವಿಶೇಷವಾಗಿ ಉಪ್ಪಿನ ಸತ್ಯಾಗ್ರಹ ಮಾಡದಂತ ಇತಿಹಾಸ ಇರ್ತಕ್ಕಂಥ ಸಮಾಜ ಯಾವುದು ಅಂದ್ರೆ ಅದು ಉಪ್ಪಾರ ಸಮಾಜ. ಅಂದ್ರೆ ಸ್ವತಂತ್ರ ಪೂರ್ವದಲ್ಲೇ ನೀವು ಹೋರಾಟ ಮಾಡಿದಿರಿ ಅಂತಂದ್ರೆ ಸ್ವತಂತ್ರ ನಂತರ ಯಾಕೆ ಹೋರಾಟ ಮಾಡಕ್ಕಾಗಲ್ಲ ಅನ್ನೋದ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋಬೇಕು. ಸ್ವತಂತ್ರ ಪೂರ್ವದಲ್ಲಿ ಯಾವುದೇ ವಾಹನಗಳು ಮತ್ತೊಂದು ಸೌಲಭ್ಯಗಳು ಇಲ್ಲದಂತ ಸಂದರ್ಭದಲ್ಲಿ ನೀವು ಹೋರಾಟವನ್ನು ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಂತ ಒಂದು ವ್ಯವಸ್ಥೆಯಲ್ಲಿ ನೀವು ಪಾಲ್ಗೊಂಡಿದ್ರಿ ಅಂದ್ರೆ ನೀವು ಧೈರ್ಯವಾಗಿ ಹೇಳ್ಬೇಕು, ಉಪ್ಪಾರ ಸಮಾಜ ಸ್ವಾತಂತ್ರ್ಯ ಹೋರಾಟಗಾರರ ಸಮಾಜ ಅಂತ ಹೇಳ್ಬೇಕು. ನೀವು ಬರೀ ಉಪ್ತತ್ತೀವಿ ಅನ್ನೋದಲ್ಲ, ಬರೀ ಹಿಂದುಳಿದ ವರ್ಗ ಅಂತ ಹೇಳೋದಲ್ಲ. ಆ ಎಲ್ಲ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ತರದ ಜಯಂತಿಗಳಿಗೆ ನೀವು ಭಾಗವಹಿಸಬೇಕು. ಮತ್ತೊಂದು ಪ್ರಧಾನವಾದ ವಿಚಾರ ಏನು ಅಂತಂದ್ರೆ, ಹಿಂದುಳಿದ ವರ್ಗಗಳಲ್ಲಿ ಇವತ್ತು ನಮ್ಮ ಎಲ್ಲ ಜಿಲ್ಲಾ ಸಂಘಗಳು, ಉಪ್ಪಾರ ಸಮಾಜ ಇರ್ಬೋದು, ಬೇರೆ ಬೇರೆ ಸಮಾಜ ಇರ್ಬೋದು, ಒಂದು ಸೈಟ್ಗೋಸ್ಕರ ಒಂದು 15 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದೆ. ಆದ್ರೆ ಇದುವರೆಗೂ ಆಗಿಲ್ಲ. ಅದನ್ನ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ. ಭೂಮಿಗೆ ನೀರು ತಂದವರಿಗೆ ಸೈಟ್ ತರುವಂತದ್ದು ಕಷ್ಟ ಆಗಬಾರದು ಅನ್ನುವಂತ ವಿಚಾರವನ್ನು ಹೇಳ್ತಾ, ಬಹಳ ವಿಶೇಷವಾಗಿ ಇವತ್ತು ಹಿಂದುಳಿದ ಸಮಾಜಗಳೇನಾಗಿದ್ದಾವೆ ಅಂತಂದ್ರೆ ಎಲ್ಲ ಜಾತಿ ನಾಯಕತ್ವಕ್ಕೆ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದ್ದಾವೆ. ನೀವು ಜಾತಿಯನ್ನ ಮೀರಿ ಬೆಳಿಬೇಕು. ನೀವು ಉಪ್ಪಾರರು ಅಂದ್ರೆ ಬರೀ ಉಪ್ಪಾರರಿಗೆ ನಾಯಕರಾಗಕ್ಕೆ ಹೋಗ್ಬಾರ್ದು. ಈ ಕನ್ನಡ ನಾಡಿಗೆ ನಾಯಕ ಆಯ್ತೀನಿ ಅಂತ ಹೋಗ್ಬೇಕು, ಈ ದೇಶಕ್ಕೆ ನಾಯಕ ಆಗ್ಬೇಕು. ಅಂತ ಪ್ರತಿಭೆ, ಅಂತ ಹೋರಾಟದ ಶಕ್ತಿ ನೀವು ಬೆಳೆಸ್ಕೋಬೇಕು. ಆ ನಿಟ್ಟಿನಲ್ಲಿ ಯಾವಾಗ ನೀವು ಜಾತಿ ನಾಯಕರಾಗಿ ಹೊರಡ್ತೀರೋ ಅವತ್ತು ನೀವು ಆ ಜಾತಿಯ ಒಂದು ಗುಂಪಿನ ನಾಯಕರಾಗಿರ್ತೀರ ಹೊರತು ಇಡೀ ಜಾತಿ ಒಪ್ಕೊಳ್ಳಲ್ಲ. ಸಿದ್ದರಾಮಯ್ಯನವರು ಯಾವತ್ತು ಕುರುಬರ ಸಂಘದ ಅಧ್ಯಕ್ಷರಾಗಿರಲಿಲ್ಲ. ಮುಖ್ಯಮಂತ್ರಿ ಆದ್ಮೇಲೆ ಇಡೀ ಕುರುಬ ಸಮುದಾಯ ಅವ್ರ ಜೊತೆ ಹೋಯ್ತು. HD ದೇವೇಗೌಡರು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರ್ಲಿಲ್ಲ. ಅವ್ರು ಪ್ರಧಾನಿ ಇದ್ದಿದ್ದಂಗೆ ಇಡೀ ಒಕ್ಕಲಿಗರು ಅವ್ರ ಜೊತೆ ನಿಂತ್ಕೊಂಡ್ರು. ಅಂದ್ರೆ ಜಾತಿಗಳು ಯಾವಾಗ ನಾಯಕನಿಂದ ಹೋಯ್ತವೆ ಅಂತಂದ್ರೆ ಅವನು ಜಾತಿ ಸಂಘದ ಅಧ್ಯಕ್ಷ ಆಗಿದ್ದಾಗಲ್ಲ, ಅವನು ಆ ಸಮುದಾಯದ ಮೀರಿ ಬೆಳೆದಂತ ಸಂದರ್ಭದಲ್ಲಿ ಆ ಸಮುದಾಯಗಳು ಅವ್ರ ಜೊತೆ ನಿಲ್ತವೆ ಎನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯನಾಗೆ ನೀವು ಗ್ರಾಮದ ಉದ್ಧಾರ ಮಾಡೋ ಅಗತ್ಯ ಇಲ್ಲ. ಅದನ್ನ ಮೀರಿ ನೀವು ಬೆಳೆದು ಅನಂತರ ನೀವು ಗ್ರಾಮಕ್ಕೆ ಬಂದ ಗ್ರಾಮವನ್ನು ಉದ್ಧಾರ ಮಾಡುವಂತ ಶಕ್ತಿಯನ್ನ ಹೊಂದಬಹುದು. ಹಾಗಾಗಿ ನೀವೆಲ್ಲರೂ ಕೂಡ ಶಿಕ್ಷಣವನ್ನ ಪಡಿಬೇಕು. ಶಿಕ್ಷಣ ಅಂದ್ರೆ ಒಂದು ಉದ್ಯೋಗದ ಶಿಕ್ಷಣ,
ಇನ್ನೊಂದು ಕಾಮನ್ ಸೆನ್ಸು ಮತ್ತೆ ಹ್ಯೂಮನ್ ಸೆನ್ಸ್ ಇರ್ತಕ್ಕಂಥ ಶಿಕ್ಷಣ, ಇನ್ನೊಂದು ಸಂವಿಧಾನದ ಶಿಕ್ಷಣ. ಈ ಮೂರು ಶಿಕ್ಷಣವನ್ನ ನೀವು ಪಡೀರಿ. ಸೊ ಈ ಮೂರು ಶಿಕ್ಷಣವನ್ನ ನೀವು ಪಡೆದು ಅಭಿವೃದ್ಧಿಯನ್ನ, ಭಾಷಣ ಮುಗಿತು ಅಂತ ಎಲ್ಲ ನಿಲ್ಲಿಸ್ಬಿಟ್ಟವರು ಅಂತ ಕಾಣಿಸುತ್ತೆ, ಟೈಮ್ ಆಯ್ತಲ್ಲ ಅಂತ ಲಾಸ್ಟ್. ಹಾಗಾಗಿ ಸೊ ತಾವೆಲ್ಲರೂ ಕೂಡ ಒಳ್ಳೆ ಶಿಕ್ಷಣವನ್ನ ಪಡೆದು ನೀವು IAS KS ಮಾಡೋದಕ್ಕೆ ನಿಮ್ಗೆ ಯಾವತ್ತು ಜಾತಿ ಅಡ್ಡ ಬರಲ್ಲ. ಉಪಾರರು IAS ಆಗಬಾರ್ದು ಅಂತ ಎಲ್ಲೂ ಬರೆದಿಲ್ಲ, KS ಮಾಡಬಾರ್ದು ಅಂತ ಎಲ್ಲೂ ಬರೆದಿಲ್ಲ. ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಟ್ಟು ಆ ಅಭಿವೃದ್ಧಿಯನ್ನ ಹೊಂದಿ ಎನ್ನುವಂತ ಮಾತನ್ನು ಹೇಳ್ತಾ, ವಿಶೇಷವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಭಗೀರಥ ಜಯಂತಿಯ ಶುಭಾಶಯವನ್ನ ಕೋರಿ, ಸೊ ನಾನು 7 ಟೈಮಲ್ಲೇ ಭಾಷಣ ಮುಗಿಸಿದ್ದೀನಿ ಅನ್ನೋ ಸಮಾಧಾನದಲ್ಲಿ ನಾನು ನಿರ್ಗಮಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಭಗೀರಥ. ನಮ್ಮ ಈ ಒಂದು ಜಿಲ್ಲಾಡಳಿತದ ವತಿಯಿಂದ ನಡೀತಾ ಇರತಕ್ಕಂಥ ನಮ್ಮ ಭಗೀರಥ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಅನುಪಸ್ಥಿತಿನಲ್ಲಿ ನಮ್ಮ ಸ್ವಾಮೀಜಿಗಳಾದ ಶ್ರೀ 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 ಪುರುಷೋತ್ತಮಾನಂದಪುರಿ ಸ್ವಾಮೀಜಿಗಳ ಆಶೀರ್ವಾದದೊಡನೆ ನಿಮ್ಮೆಲ್ಲರಿಗೂ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಮ್ಮ ಭಗೀರಥ ಜಯಂತ್ಯೋತ್ಸವದ ಶುಭಾಶಯಗಳನ್ನ ನನ್ನ ಮುಖೇನ ನಿಮಗೆ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಚಲುವರಾಯ ಸ್ವಾಮಿಯರವರು ಕೂಡ ಅವರ ಅನುಪಸ್ಥಿತಿನಲ್ಲಿ ಅವರ ಮಗನನ್ನ ಕಳಿಸೋದ್ರ ಮುಖೇನ ನಮ್ಮೆಲ್ಲ ಜಿಲ್ಲೆಯ ಉಪಹಾರ ಬಂಧುಗಳಿಗೆ ಭಗೀರಥ ಜಯಂತಿಯ ಶುಭಾಶಯಗಳನ್ನ ಕೂಡ ಅವರು ಕೂಡ ನಿಮ್ಮೆಲ್ರಿಗೂ ಅರ್ಪಿಸಿದ್ದಾರೆ. ನಾನು ಕೂಡ ನಮ್ಮ ಮಂಡ್ಯ ಜಿಲ್ಲಾ ಜೈ ಭಗೀರಥ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ನನ್ನ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಭಗೀರಥ ಜಯಂತಿಯ ಶುಭಾಶಯಗಳನ್ನ ಮಗದೊಮ್ಮೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳೊಡನೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನ ಮಾಡಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ನಮ್ಮ ಜನಪ್ರತಿನಿಧಿಗಳಿಗೂ ಕೂಡ ಒಂದು ಮನವಿಯನ್ನ ಮಾಡ್ತೇನೆ. ಕಳೆದ ಒಂದು 12 ವರ್ಷಗಳಿಂದ ನಮ್ಮ ಜಿಲ್ಲೆನಲ್ಲಿ ಇರ್ತಕ್ಕಂಥ 45ರಿಂದ 50 ಲಕ್ಷ ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ನಮ್ಮ ಉಪ್ಪಾರ ಜನಾಂಗದವರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ, ರಾಜಕೀಯವಾಗಿ ಕೂಡ ತುಂಬಾ ಹಿನ್ನಡೆಯಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಅವರು ಉಪ್ಪು ತಯಾರಿಕೆಯನ್ನು ಕೂಡ ದೊಡ್ಡ ಕಂಪನಿಗಳು ಬಂದು ಕಬಳಿಸೋದ್ರ ಮುಖೇನ ನಮಗೆ ಕೆಲಸ ಇಲ್ಲವಾದ ಕಾರಣ ಕೂಲಿ ಕೆಲಸ ಮಾಡೋದು, ಮರ ಕೆಲಸ ಮಾಡೋದು, ಗಾರೆ ಕೆಲಸ ಮಾಡೋದು, ಪೇಂಟ್ ಕೆಲಸ ಮಾಡೋದು, ಮೀನನ್ನ ಹಿಡಿಯೋದು, ಇನ್ನು ಇತ್ಯಾದಿ ರೈತರ ಕೆಲಸವನ್ನು ಮಾಡ್ತಾ ಕೂಲಿ ಕೆಲಸಗಳಲ್ಲಿ ಈ ಒಂದು ಜನವು ತಮ್ಮ ಜೀವನದ ಹೊಟ್ಟೆಯನ್ನ ಹೊರಿತಾ ಇದ್ದಾರೆ. ಆದ ಕಾರಣ ಅವರ ಮಕ್ಕಳನ್ನು ಕೂಡ ಏನು ಒಂದು ಗವರ್ನಮೆಂಟ್ ಇಂದ ಒಂದು ಸುಲಭವಾಗಿ ಒಂದು ಮಿನಿಮಮ್ ಎಜುಕೇಶನ್ ನ ಕೊಡ್ಬೋದು, ಅದೇ ಒಂದು SSLC PUC ಡಿಗ್ರಿ ಅಷ್ಟಕ್ಕೆ ಸೀಮಿತಗೊಳಿಸುತ್ತಾ ಇದ್ದಾರೆ. ಯಾಕೆಂದ್ರೆ ಆರ್ಥಿಕ ಪರಿಸ್ಥಿತಿ ಹಿನ್ನಡೆಯಲ್ಲಿ ಇರೋದ್ರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿಯ ಶ್ರೇಯೋಭಿವೃದ್ಧಿಗಾಗಿ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತವು ನಾವು ಮನವಿಯನ್ನ ಮಾಡ್ತಾ ಇರತಕ್ಕಂತ ವಿದ್ಯಾರ್ಥಿ ನಿಲಯ ಹಾಗೂ ಸಮುದಾಯ ಭವನದ ಜಾಗದ ಕೊರತೆಯನ್ನ ಈ ಒಂದು ಭಗೀರಥ ಜಯಂತಿಯ ಒಂದು ಪ್ರತಿಫಲವಾಗಿ ನಮಗೆ ಈ ವರ್ಷವನ್ನಾದ್ರೂ ಒಂದು 12 ವರ್ಷದಿಂದ ಕೇಳ್ತಾ ಬಂದಿದ್ದೀವಿ. ಈ ವರ್ಷವಾದ್ರೂ ನಮ್ಮ ಸಂಘಕ್ಕೆ ಈ ಒಂದು ಸರ್ಕಾರಿ ಜಾಗವನ್ನ ಒಂದು ಆದೇಶ ಮಾಡೋದ್ರ ಮುಖೇನ ನಮ್ಮ ಜನರ ಮುಂದಿನ ಪೀಳಿಗೆಯ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ದಯಮಾಡಿ ಈ ಒಂದು ಜಾಗವನ್ನ ಕೊಟ್ಟು ಸಹಕಾರವನ್ನ ನೀಡಬೇಕು ಅಂತ ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೇನೆ. ಅದೇ ರೀತಿ ನನ್ನ ಕರೆಗೆ ಹೋಗ್ಬಿಟ್ಟು ನಾನು ಏನು ಎಲ್ಲ ಸಮುದಾಯಗಳ ಸಂಘಟನೆಯ ಪದಾಧಿಕಾರಿಗಳು, ನಮ್ಮ ಸವಿತಾ ಸಮಾಜದ ಆಂಜನಪ್ಪ ಸರ್, ಮತ್ತೆ ಗಂಗಾಮತ ಸಮುದಾಯದ ರಮೇಶಣ್ಣ, ಲಿಂಗಯ್ಯಣ್ಣ, ನಾವು ಕರೆದಿರ್ತಕ್ಕಂಥ ಎಲ್ಲ
ಜೈ ಕರ್ನಾಟಕ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ, ಹಳ್ಳಿಗಳಿಂದ ಮತ್ತೆ ನಮ್ಮ ಸಂಘಟನೆಗಳ ಪದಾಧಿಕಾರಿಗಳು, ಸದಸ್ಯರು, ನಮ್ಮ ಕುಲ ಬಾಂಧವರು ನನ್ನ ಕರೆಗೆ ಹೋಗುತ್ತೋ ಬಂದಿರ್ತಿದ್ರಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಯ್ತು ಅಂತ ನಾನಾದ್ರೂ ಭಾವಿಸ್ತಾ ನಿಮ್ಮೆಲ್ರಿಗೂ ನಮ್ಮ ಸಂಘಟನೆಯ ವತಿಯಿಂದ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನ ಕೊಡ್ತೀನಿ.